ಗ್ಯಾಸ್ ಸಿಲಿಂಡರ್ ಅವ್ರ ಮನೇಲಿ ಪಾನಿಪುರಿ ಬಿಸ್ನೆಸ್ ಇರೋದ್ರಿಂದ ಒಂದು 3 ಗ್ಯಾಸ್ ಇರುತ್ತೆ ಅವ್ರ ಮನೇಲಿ, ಸ್ಟವ್ ಇರುತ್ತೆ. ಸೊ ಅದನ್ನು ಆನ್ ಮಾಡಿಬಿಟ್ಟು ಬ್ಲಾಸ್ಟ್ ಆದರೆ ಅದು ಡೆತ್ ಆದಂಗೆ ನ್ಯಾಚುರಲ್ ಡೆತ್ ಥರ ಕಾಣಿಸ್ಲಿ ಅಂತ ಆ ಥರ ಪ್ಲ್ಯಾನ್ ಮಾಡಿ ಹೋಗಿರ್ತಾರೆ. ಬಟ್ ಅದು ಯಾವಾಗ ಬೆಂಕಿ ಬೇಗ ಹತ್ಕೊಂಡ್ಬಿಡುತ್ತೆ ಬೆಡ್ಡಿಗೆ, ಇವರು ಸ್ವಲ್ಪ ಹೆದರ್ಬಿಡ್ತಾರೆ. ಅವಾಗ ಹೆದರಿ ಬರ್ತಾರೆ. ಕೆಳಗಡೆ ಬಂದಾಗ ಗೇಟು ಜೋರಾಗಿ ಓಪನ್ ಮಾಡಿ ಹೆಲ್ಮೆಟ್ ಹಾಕ್ಕೊಂಡು ಓಡಿದಾಗ ಓನರ್ ನೋಡ್ತಾನೆ ಯಾಕೆ ಇದು ಗೇಟ್ ಸೌಂಡ್ ಆಯಿತು ಅಂತ. ಸೊ ಅವಾಗ ನಮಗೆ ಪೊಲೀಸ್ಗೆ ಫೋನ್ ಮಾಡ್ತಾನೆ. ನಮ್ಮ ಪೊಲೀಸ್ ಬಂದು ಮುಂದೆ ಏನು ಕೇಸ್ ಇದೆ ಅದನ್ನು ತೊಗೊಂಡು ನಾವು ಪ್ರೊಸೀಜರ್ ವೈಸು ಅರೆಸ್ಟ್ ಮಾಡ್ತೀವಿ. ಅದನ್ನು ನಾವೀಗ ಪ್ರೊಸೀಜರ್ ವೈಸು ನಾವು ನಮ್ಮ ಏನು ತನಿಖೆಯಲ್ಲಿ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಅದನ್ನು ಮಾಡ್ತೀವಿ. ಅಲ್ಲ, ಬೇರೆ ಬೇರೆ ಕಡೆ ಎಲ್ಲಿ ಅವರು ಪ್ಲ್ಯಾನ್ ಮಾಡಿದರು, ಮತ್ತು ಅವರು 3 ಜನ ಟೀ ಸ್ಟಾಲಲ್ಲಿ ಹಿಂದಿನ ದಿನ ಪ್ಲ್ಯಾನ್ ಮಾಡಿರ್ತಾರೆ, ಅವತ್ತಿನ ದಿನವೂ ಭೇಟಿಯಾಗಿರ್ತಾರೆ. ಅದರದ್ದೆಲ್ಲ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಅದನ್ನು ನಾವು ಕೇಸ್ಗೆ ಅಳವಡಿಸ್ಕೊತೀವಿ. ಶಿ ಈಸ್ ಔಟ್ ಆಫ್ ಡೇಂಜರ್. ಇಲ್ಲ ಇಲ್ಲ, ಒಬ್ಬ ಬಿ ಅದರಲ್ಲಿ, ಇನ್ನೊಬ್ಬ ಎಲೆಕ್ಟ್ರಿಷಿಯನ್. ಕಾರಣ ಏನಂತ ನಮಗೆ ಗಂಡನೇ ಹೆಂಡತಿನ ಸಾಯಿಸಬೇಕು ಅಂತಂದ್ರೆ ಅದೇ ಅವರಿಬ್ಬರು ಸರಿ ಇರಲಿಲ್ಲ ಅಂತ ಹೇಳಿ ಅದನ್ನ ಹೇಳ್ತಾನೆ. ತುಂಬ ಜಗಳ ಆಡ್ತಾಳೆ, ಸರಿ ಇಲ್ಲ, ತುಂಬ ವರ್ಷನೂ ಆಗಿರುತ್ತೆ, ಮಕ್ಕಳು ಆಗಿರೋದಿಲ್ಲ, ನನಗೆ ಬೇರೆ ಹುಡುಗಿನೂ ಇದ್ದಾರೆ, ಇದೇನಾದ್ರು ಸತ್ತರೆ ನಾನು ಆ ಹುಡುಗಿ ಕರ್ಕೊಂಬಂದಿರ್ತೀನಿ ಅಂತ ಅವನು ಕನ್ವರ್ಸೇಷನಲ್ಲಿ ಹೇಳಿರ್ತಾನೆ ಅವನ ಜೊತೆ. ಅದೆಲ್ಲ ಏನು ನಾನು ಈಗ ತನಿಖೆಯಲ್ಲಿದೆ, ಅದನ್ನು ನಾವು ಥ್ಯಾಂಕ್ ಯು. ಒಬ್ಬ ಭಾಸ್ಕರ್. ಆಕ್ಚುಲಿ ಫ್ಯಾಮಿಲಿ ವಿಚಾರ ಇದನ್ನು ನೋಡಿದ್ರೆ ಈ ಫ್ಯಾಮಿಲಿ ವಿಚಾರಗಳು ಎಷ್ಟು ಜಾಳ ಆಗ್ತದೆ, ಏನು ಅನ್ಸುತ್ತೆ ಮೇಡಮ್? ಈ ಗಂಡನೇ ಹೆಂಡತಿನ ಸಾಯಿಸೋಕ್ಕೆ ಪ್ರಯತ್ನ ಮಾಡುವಂಥದ್ದು, ಅವ್ರಿಗೆ ಮದುವೆ ಆಗಲಿ 18 ವರ್ಷ ಆಗಿತ್ತು ಅಂತ ಹೇಳ್ತಾರೆ. ಸೊ ಈ ಥರದೆಲ್ಲ ನಾವು ಸಮಾಜ ಏನಾಗ್ತಾ ಇದೆ ಅಂತ ಅನ್ಸುತ್ತೆ? ತಮ್ಮ ಒಪಿನಿಯನ್ ಕಮಿಷನರ್ ನೋಡಿದ್ರೆ ತಮ್ಮ ಒಪಿನಿಯನ್? ಅವ್ರ ಮಧ್ಯ ಇರೋದು ನಮಗೆ ಡೆಫಿನೆಟಾಗಿ ಅವ್ರು ಏನೇ ಮಾಡಿದ್ರು ದಟ್ ಕ್ಲೂ ವಿಲ್ ಬಿ ದೇರ್. ಯಾರೇ ರಿಲೇಟಿವ್ಸ್ ಆಗಲಿ, ಗಂಡನೇ ಆಗಲಿ, ಹೆಂಡತಿ ಆಗಲಿ, ಅಥವಾ ಬೇರೆ ಪರಿಚಯದವ್ರು ಮಾಡಿದಾಗ ಅದು ಕ್ಲೂ ಡೆಫಿನೆಟಾಗಿ ಪೊಲೀಸರಿಗೆ ಗೊತ್ತೇ ಆಗುತ್ತೆ. ಅದು ಗೊತ್ತಾಗೋದಿಲ್ಲ ಅಂತ, ಬಿಕಾಸ್ ಅವರು ಅಫೆಂಡರ್ಸು ಇದು ಇರೋದಿಲ್ಲ, ಹಳೇದು ಮಾಡಿ ಗೊತ್ತಿಲ್ಲದವ್ರ ಥರ ಬೇರೆ ಕೇಸಸ್ಸೆಲ್ಲ ನೋಡ್ತೀವಿ ತಪ್ಪಿಸ್ಕೋಬೇಕು ಅಂತ. ಬಟ್ ಇದರಲ್ಲಿ ಇಂಟೆನ್ಷನ್ ಇರುತ್ತೆ, ಮತ್ತು ಮಾಡಿದಾಗ ಅವರು ಸಮ್ವೇರ್ ದೇ ವಿಲ್ ಲಿವ್ ದ ಕ್ಲೂ. ಸೊ ಯಾರೇ ಆಗಲಿ ವಿಲ್ ಗೆಟ್ ಅವೇ ವಿತ್ ಕ್ರೈಮ್ ಅಂತ ಹೇಳಿ ಆ ಥರ ಭಾವನೆ ಇದ್ದರೆ ಅದು ತಪ್ಪು. ವೆದರ್ ಇಟ್ ಈಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆರ್ ರಿಲೇಟಿವ್ಸ್ ಆರ್ ಫ್ರೆಂಡ್ಸ್, ಪರ್ಚೇಸ್ನಲ್ಲಿ ಯಾರೇ ಇರಲಿ ಅದು ಡೆಫಿನೆಟಾಗಿ ಅದು ಟ್ರೇಸ್ ಆಗೇ ಆಗುತ್ತೆ. ಅವ್ರಿಗೆ ಶಿಕ್ಷೆ ಅಂತೂ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವಂತೂ ಎಲ್ಲ ಕೇಸನ್ನು ಈಗ ಬಿಲ್ಡ್ ಮಾಡ್ತಾಯಿದ್ದೀವಿ. ಅದನ್ನು ನಾವು ತನಿಖೆಯಲ್ಲಿ ಈಗ ತೊಗೊಂಡು ಬರ್ತೀವಿ. ಅವರು ನಮಗೆ ಆರೋಪಿ ಹೇಳಿಕೆಯಲ್ಲಿ ಆ ರೀತಿ ಹೇಳಿದ್ದಾರೆ. ಹೇಳ್ಕೊಂಡಿರೋದು ನಾನು ಇವ್ರ ಹತ್ರ ಬೇಡ, ಬೇರೆದವ್ರು ಇದ್ದರೆ ನನಗೆ ಇದಾಗುತ್ತೆ, ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ, ಬಿಸ್ನೆಸ್ ಚೆನ್ನಾಗಿ ಮಾಡೋಣ ನಾವೆಲ್ಲರೂ ಸೇರಿ ಅಂತ ಆ ರೀತಿ ಅವನು ಹೇಳ್ಕೊಂಡಿರ್ತಾನೆ. ದುಡ್ಡು ಕಾಸು ಸಮಸ್ಯೆ ಏನಾರು ಆಗ್ತಾ ಇದೆ ಅಂತ ಅದು ಜಸ್ಟ್ ಮರ್ಯಾದೆ ಕೊಡ್ತಿರ್ಲಿಲ್ಲ. ಹೌದು.